ಫ್ರೆಂಡ್ಸ್, ಇಲ್ಲಿ ಹೇಗೆ ಅಪ್ಲೈ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ. ನೀವು ಕೂಡ ಆರಾಮ್ಸೆ ಅಪ್ಲೈ ಮಾಡೋದು. ನಾನು ಕೂಡ ಈಗ ಅಪ್ಲೈ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಅಪ್ಲೈಡ್ ಅಂತ ಬಂದಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಫ್ರೆಂಡ್ಸ್, ಇವತ್ತು ಹೊಸ ವಿಡಿಯೋದಲ್ಲಿ ಸಖತ್ತಾಗಿರೋ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ವರ್ಕ್ ಫ್ರಮ್ ಹೋಮ್ ಅಂದರೆ ಮನೇಲಿ ಕೂತ್ಕೊಂಡು ನೀವು ಆರಾಮ್ಸೆ ಕೆಲಸನ ಮಾಡ್ಬೋದು. ಇವಾಗ ಸದ್ಯಕ್ಕೆ ಜಸ್ಟ್ ಹೈರಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬೇಗ ನೀವು ಅಪ್ಲೈ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ಜಾಯ್ನಿಂಗ್ ಕೂಡ ಮಾಡ್ಕೊಳ್ತಿದ್ದಾರೆ. ಆದಷ್ಟು ಬೇಗ ನೀವು ಕೂಡ ಅಪ್ಲೈ ಮಾಡಬೇಕಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಕೂಡ ಅಪ್ಲೈ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ವರ್ಕ್ ಫ್ರಮ್ ಜಾಬ್ ಹುಡುಕ್ತಿದ್ರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅವರಿಗೂ ಕೂಡ ಅಪ್ಲೈ ಮಾಡಿ. ಸೊ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ವರ್ಕ್ ಫ್ರಮ್ ಜಾಬ್ ಆಗಿರುತ್ತೆ. ಇಲ್ಲಿ ನೋಡಿ ಕಂಪ್ನಿದ ರೇಟಿಂಗ್ ನೋಡಿದಾರೆ ನೋಡಿ, ರೇಟಿಂಗ್ ಇಂಟರ್ವ್ಯೂ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ಫ್ರೆಂಡ್ಸ್, ಈ ಒಂದು ಜಾಬ್ಗೆ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಆರಾಮ್ಸೆ ಅಪ್ಲೈ ಮಾಡ್ಬೋದು. ದಿನದಲ್ಲಿ ಫ್ರೀ ಆಗಿರೋ 3 ರಿಂದ 4 ತಾಸು ಕೆಲಸ ಮಾಡಿದರೆ ಸಾಕು, ಆರಾಮ್ಸೆ ನೀವು ಅರ್ನ ಮಾಡ್ಕೋಬೋದು. ಅಪ್ಲಿಕೇಶನ್ ಹಾಕಿದವರಿಗೆ ಆ್ಯಕ್ಟಿವ್ ಆಗಿ ಕಾಲ್ ಮಾಡಿ ಹೈರಿಂಗ್ನ ಮಾಡ್ಕೊಳ್ತಿದ್ದಾರೆ. ಸೊ ಯಾರು ಕೂಡ ತಡ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಈ ಒಂದು ವರ್ಕ್ ಫ್ರಮ್ ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡೇ ಅಪ್ಲೈನ ಮಾಡಿ, ಓಕೆನಾ? ಮತ್ತು ಇದೇ ರೀತಿ ವಿಡಿಯೋಗಳು ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಮತ್ತೇನಾದರೂ ನೀವು ಈ ಲೇಟೆಸ್ಟ್ ಆಗಿರೋ ಈ ವಿಡಿಯೋನ ನೋಡಿಲ್ಲ ಅಂದರೆ ಈ ವಿಡಿಯೋನ ನೋಡಿ. ಈ ಜನರಿಗೆ ತುಂಬ ಜನಕ್ಕೆ ಸಿಕ್ಕಿದೆ. ಸೊ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಜಾಬ್ ನೇಮ್ ಬಂದುಬಿಟ್ಟು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅನ್ನೋ ಜಾಬ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇದನ್ನು ಪಾರ್ಟ್ ಟೈಮ್ ಆದರೂ ಕೂಡ ನೀವು ವರ್ಕ್ನ ಮಾಡ್ಬೋದಾಗಿರುತ್ತೆ. ಇವಾಗ ಸದ್ಯಕ್ಕೆ 30 ವೇಕೆನ್ಸಿ ಬೆಸ್ಟ್ ಖಾಲಿ ಇದೆ. ಇನ್ನು ಮುಂದೆ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕೂಡ ಜಾಸ್ತಿ ಮಾಡ್ತಾರೆ. ಇದು 100% ರಿಮೋಟ್ ಜಾಬ್ ಆಗಿರುತ್ತೆ. ಇನ್ನು ವರ್ಕ್ ಮಾಡಬೇಕಾಗಿರೋದು ಕಾಲಿಂಗ್ ಪ್ರೊಸೆಸ್ ಅಂತ ಹೇಳಿರುತ್ತೆ. ಅಂದರೆ ನಿಮಗೆ ಗುಡ್ ಕಮ್ಯುನಿಕೇಷನ್ ರಿಕ್ವೈರ್ಮೆಂಟ್ ಬೇಕಾಗಿರುತ್ತೆ. ಅದೇಗೆ ಅಂದರೆ ನೀವು ಕಮ್ಯುನಿಕೇಟ್ ಮಾಡ್ತೀರಲ್ಲ, ಅದನ್ನು ನೀವು ಚೆನ್ನಾಗಿ ಮಾಡಬೇಕು ಕಸ್ಟಮರ್ ಜೊತೆಗೆ. ಸೊ ಅದಾಗಿರುತ್ತೆ. ಅಂದರೆ ಹೇಳಬೇಕಂದ್ರೆ ಕಸ್ಟಮರ್ ಜೊತೆ ನೀವು ಕಾಲಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತೀರಂತೆಲ್ಲ ಅದೇ ಆಗಿರುತ್ತೆ. ಮತ್ತು ರೊಟೇಷನ್ ಶಿಫ್ಟ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಮಿನಿಮಮ್ ನೋಡಿ 4 ಅವರ್ ನೀವು ಕೆಲಸ ಮಾಡಬೇಕಾಗಿರುತ್ತೆ. ಸ್ಯಾಲ್ರಿ ಸ್ವಲ್ಪ ಕಮ್ಮಿನೇ ಇದೆ, 6100 ತನಕ ಇರುತ್ತೆ. ಆದರೆ ಪಾರ್ಟ್ ಟೈಮ್ ಕೂಡ ಆಗಿರುತ್ತೆ. ಸೊ ಪಾರ್ಟ್ ಟೈಮ್ ಆದರೆ ಅಡ್ಡಿಲ್ಲ ಅನಿಸುತ್ತೆ. ಇನ್ನು ಎಕ್ಸ್ಪೀರಿಯನ್ಸ್ ಆದರೂ ಕೂಡ ಅಪ್ಲೈ ಮಾಡ್ಬೋದು ಮತ್ತು ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ಕಮ್ಮಿ ಇದೆ ಅಂತ ಯಾರು ಡಿಲೇ ಮಾಡಬೇಡಿ, ಅಪ್ಲೈ ಮಾಡಿ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ ನಿಮಗೆ. ಮತ್ತು ಇಮೇಲ್ ಮುಖಾಂತರ ನಿಮ್ಮ ಜಾಯ್ನಿಂಗ್ ಲೆಟರ್ ಕೂಡ ಸೆಂಡ್ ಮಾಡ್ತಾರೆ. ಸೊ ಇಮೇಲ್ ಐ ಡಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಕಬೇಕಾಗಿರೋದು. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ 10th 12th ಆದರೂ ಕೂಡ ಆರಾಮ್ಸೆ ಅಪ್ಲೈ ಮಾಡ್ಬೋದು. ಇದು ಮತ್ತು ಪರ್ಮನೆಂಟ್ ವರ್ಕ್ ಫ್ರಮ್ ಜಾಬ್ ಆಗಿರುತ್ತೆ. ಮತ್ತು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬೇಕಾಗಿರಲ್ಲ ನೀವು, ಓಕೆನಾ? ಆದರೆ ಒಂದೇ ಒಂದು ಕಂಡೀಷನ್ ಇದೆ, ವಿಂಡೋಸ್ 10 ಇರಬೇಕಂತ ಹೇಳಿದ್ರೆ ಲ್ಯಾಪ್ಟಾಪೆಲ್ಲ ಇರಬೇಕಂತ ಹೇಳಿದ್ದಾರೆ. ಸೊ ನೋಡಿ, ಇದ್ದರೆ ಅಪ್ಲೈ ಮಾಡಿ. ಇಲ್ಲಾಂದರೆ ನಿಮ್ಮ ಮನೇಲಿ ಯಾರ ಹತ್ರ ಇದ್ದರೆ ನೀವು ಕೂಡ ಅದನ್ನು ಸ್ಟಾರ್ಟ್ ಮಾಡಿ ವರ್ಕ್ನ ಮಾಡೋದಾಗಿರುತ್ತೆ. ಸೊ ಅಪ್ಲೈ ಮಾಡಿ. ಮತ್ತು ಯಾವುದೇ ರೀತಿ ಟೆಸ್ಟ್ ಕೂಡ ಇರೋದಿಲ್ಲ. ನನ್ನ ಲೆಕ್ಕ ಇಂಟರ್ವ್ಯೂ ಇರುತ್ತೆ ಅನ್ಕೊತೀನಿ. HR ಮೂಲಕ ಇಂಟರ್ವ್ಯೂ ಇರುತ್ತೆ. ಸೊ ಕಸ್ಟಮರ್ ಸರ್ವಿಸ್ ಬಗ್ಗೆ ಒಂದಿಷ್ಟು ಕ್ವಶನ್ನ ಕೇಳ್ಬೋದು. ಸೊ ಕೇಳಿ ಹೈರ್ನ ಮಾಡ್ಕೊಳ್ತಾರೆ ಅನಿಸುತ್ತೆ. ಇನ್ನು ಕೊನೆಯದಾಗಿ ಹೇಗೆ ಅಪ್ಲೈ ಮಾಡಬೇಕಂತ ನೋಡೋದಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಲಿಂಕ್ನ ಕ್ಲಿಕ್ ಮಾಡಿ. ಅಲ್ಲಿ ನೋಡ್ತಾ ಇರೋದೆಲ್ಲ ಫುಲ್ ಸ್ಕ್ರೋಲ್ ಮಾಡ್ತಾ ಎಲ್ಲ ಓದ್ಕೊಳ್ಳಿ ಒಂದ್ಸಲ ಬೇಕಾದರೆ. ಆಮೇಲೆ ಅಪ್ಲೈ ನೋ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮೇಲ್ ಐ ಡಿ ಕೇಳುತ್ತೆ. ಮೇಲ್ ಐ ಡಿ ಹಾಕಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ನ ಸೆಟ್ ಮಾಡೋದು ಕೂಡ ಬೇಸಿಕ್ ಡೀಟೇಲ್ಸ್ನ ಹಾಕಿ, ನೇಮು ಎಕ್ಸೆಟ್ರಾ ಆ ಥರ ಕೇಳುತ್ತೆ. ಕ್ವಾಲಿಫಿಕೇಷನ್ ಎಲ್ಲ ಕೇಳುತ್ತೆ. ಸೊ ಅದಾದಮೇಲೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ಅಪ್ಲೈ ಆಗುತ್ತೆ, ಯಾವುದೇ ರೀತಿ ಇದು ಇರೋದಿಲ್ಲ. ನೀವು ಆರಾಮ್ಸೆ ಅಪ್ಲೈ ಮಾಡ್ಬೋದು. ಆಮೇಲೆ ಮೇಲ್ನ ಚೆಕ್ ಮಾಡ್ತೀರಿ, ಯಾಕೆಂದರೆ ಮೇಲಲ್ಲೇ ಎಲ್ಲ ಕಳಿಸ್ತಾ ಇರುತ್ತೆ. ಜಾಯ್ನಿಂಗ್ ಲೆಟ್ರ್ ಏನಾರು ಆಗಲಿ ಎಲ್ಲ ಇನ್ಫಾರ್ಮೇಷನ್ ಅವರು ಕಂಪ್ನಿಯವರು ಮೇಲಿಗೆ ಕೊಡ್ತಾರೆ. ಸೊ ಮೇಲ್ನ ಕರೆಕ್ಟಾಗಿ ಕೊಡಿ. ಆಮೇಲೆ ವೀಡಿಯೋ ಇಷ್ಟ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.